ಈ ತರಹ ಇದು ನಮ್ಮ ಸಂಗೀತ ನಿರ್ದೇಶಕ ಅವರ ಅವರ ಜಾಗ. ಇದು ನಾನು ಆಕ್ರಮಿಸ್ಕೊಂಡಿದ್ದೀನಿ. ಒಬ್ಬ ಹುಡುಗನ ನೋಡದೆ ಇಲ್ಲಿ, ನಾನು ಇವನ ಹೆಸರು ಕೇಳಿದ್ದೆ, ನೋಡಿರಲಿಲ್ಲ. ಈಗ ನೋಡಿದ್ರೆ ಯಾರೋ ಸಣ್ಣ ಹುಡುಗ ಅಂದ್ರೆ ಇವನೇ ಕಣ್ರಿ ಹಾಡು ಹಾಡಿರೋದು ಅಂತ ಅಂದರು. ನನಗೆ ಅದೇ ಜಗ್ಗ ಅಂತದ್ದು. ಓಹೋ, ಎಷ್ಟಪ್ಪ ನಿನಗೆ ವಯಸ್ಸು ಅಂತ ಕೇಳಿದೆ. ಹತ್ತಕ್ಕೆ ಬೆಳೆದಿದ್ದಾನೆ. ಓಕೆ, ಐ ಆಮ್ ವೆರಿ ಹ್ಯಾಪಿ. ಓಕೆ, ಯಾರೋ ಹೇಳ್ತಾ ಇದ್ರು ಈಗ ರೀ, ಪುನೀತ್ ರಾಜ್ಕುಮಾರ್ ಇವನ್ನ ಕರೆಸಿ ಓಕೆ ಅವನ ಕೈಲಿ ಹಾಡು ಹೇಳಿಸಿದ್ರು ಅಂತ. ಒಂದು ಒಳ್ಳೆ ಪ್ರತಿಭೆ ಎಲ್ಲೇ ಇದ್ದರೂ ಕೂಡ ಬೇರೆ ಬೇರೆಯವ್ರ ಕಣ್ಣಿಗೆ ಬೀಳ್ತಾ ಇರ್ತಾರೆ. ಅವರು ಸರ್ಟಿಫಿಕೇಟ್ ಇಟ್ಕೊಂಡು ಅಲ್ಲಿ ಇಲ್ಲಿ ಓಡಾಡಬೇಕಾದ ಅಗತ್ಯ ಇಲ್ಲ. ಓಕೆ, ನಿಮಗೆ ಎಷ್ಟು ನೀಡಿದೆ, ಪ್ರೊಡ್ಯೂಸರು, ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟ್ರು ಇವ್ರಿಗೂ ಕೂಡ ಆ ತರಹದ ನೀಡಿದೆ. ಹೊಸ ಒಂದು ವಾಯ್ಸ್ ಬೇಕು, ಹೊಸ ಒಬ್ಬ ನಟ ಬೇಕು ಅಂತ. ಅವೆಲ್ಲದರ ಸಾಕಾರ ಆಗಿದೆ ಈ ಮನದ ಕಡಲು ಸಿನಿಮಾದಲ್ಲಿ. ಬಹಳ ಸಂತೋಷದ ವಿಷಯ. ಹೊಸಬರಿಗೆ ಶುಭವಾಗಲಿ. ಕೃಷ್ಣಪ್ಪನವರು ಮತ್ತು ಯೋಗರಾಜ್ ಭಟ್ರು ಇವರ ಕಾಂಬಿನೇಷನ್ನಲ್ಲಿ ಇನ್ನೊಂದು ದೊಡ್ಡ ಚಿತ್ರ ಮೂಡಿ ಬರಲಿ. ಓಕೆ, ಅದು ಕನ್ನಡ ಪ್ರೇಕ್ಷಕರಿಗೆ, ಕರ್ನಾಟಕದ ಜನತೆಗೆ ಮತ್ತು ಇಡೀ ಸಿನಿಮಾ ಜಗತ್ತಿಗೆ ಒಂದು ಒಳ್ಳೆಯ ಸಿನಿಮಾ ಸಿಕ್ಕಂಥ ಸಂತೋಷ ಸಿಗಲಿ ಅಂತ ಹೇಳಿ ನನ್ನ ಮಾತು.